ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರಿಯಾ ಸವಡಿ. ನಾ ಇವತ್ತು ಬೆಣ್ಣೆನಗರಿ ದಾವಣಗೆರೆಗೆ ಬಂದೀನಿ. ಲೋಕಸಭೆ ಎಲೆಕ್ಷನ್ಕ್ಕೆ ದಾವಣಗೆರೆ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗೈತಿ. ಯಾಕಂದ್ರೆ ಇಲ್ಲಿ 2 ಮಹಿಳಾ ಮಣಿಗಳು ಇಲೆಕ್ಷನಿಗೆ ನಿಂದ್ರಾತಾರ. ಅವ್ರು ಯಾರಪ್ಪ ಅಂದ್ರೆ BJPಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರು, ಹಂಗೆ ಕಾಂಗ್ರೆಸ್ದಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಬರ್ರಿ ದಾವಣಗೆರೆ ಮಂದಿಗೆ ಮಾತಾಡಿಸಿ ಅವ್ರ ಅಭಿಪ್ರಾಯ ತಿಳ್ಕೊರೋಣಂತ. ನಾವೀಗ ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಬರ್ರಿ ಇಲ್ಲಿ ಮಂದಿನ ಮಾತಾಡಿಸಿ ಕೇಳೋಣಂತ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ, ಅದಕ್ಕೆ ನಿಮ್ಮ ಪ್ರಕಾರ ದಾವಣಗೆರೆಗೆ ಹೆಣ್ಮಕ್ಳು ಹೆವಿ ಸ್ಟ್ರಾಂಗ್ ಅಂತೇಳಿ ಇದನ್ನ ಮಾಡೋರು ಇಬ್ಬರು ಹೆಣ್ಮಕ್ಳು ಅದಾರಿ, MP ವೈಫ್, ಮಿನಿಸ್ಟರ್ ವೈಫ್. ನಿಮ್ಮ ಪ್ರಕಾರ ಯಾರು MP ವೈಫ್ ಕಾಂಗ್ರೆಸ್. ಯಾಕ್ರಿ? ಯಾಕೆಂದ್ರೆ ಕಾಂಗ್ರೆಸ್ ಎಲ್ರಿಗೂ ಅಭಿವೃದ್ಧಿ ಮಾಡಿದೆ, ಫ್ರೀ ಬಸ್ ಮಾಡಿಕೊಟ್ಟಿದೆ, ಎಲ್ಲದೂ ಮಾಡಿಕೊಟ್ಟಿದೆ. BJP ಕಡೆಯಿಂದ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ ಬರ್ಬೇಕನ್ನೋದು ಒಂದು ಆಯ್ಕೆ ಅಷ್ಟೇ. ಫ್ರೀ ಮಾಡ್ಯಾರ ಅಂತೇಳಿ ಫ್ರೀ ಮಾಡ್ಯಾರ ಅಂತ ಅಲ್ಲ, ತುಂಬಾ ಅನುಕೂಲ ಆಗಿದೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿನೇ ಬರಬೇಕು, ಮೋದಿ ಬರಬಾರ್ದು ಅನ್ನೋದೇ ನಮ್ಮ ಆಯ್ಕೆ ಅಷ್ಟೇ. ಈ ಸತಿನೂ ಬಂದ್ರೆ ಕಾಂಗ್ರೆಸ್ಸೇ ಬರಬೇಕು, BJP ಬರಬಾರ್ದು. ನಿಮ್ಮ ಪ್ರಕಾರ ಏನು ಅನ್ನಿಸ್ತೈತ್ರಿ? ನಮ್ಮ ಪ್ರಕಾರ ಈ ಸರಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ಲಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಕಾಂಗ್ರೆಸ್ ಐತಿ, ಆಮೇಲೆ ಇಲ್ಲಿ ಲಾಸ್ಟ್ ಟೈಮು ಬಡವ್ರ ಬಗ್ರಿಗೆ ಭಾರಿ ಹೆಲ್ಪ್ ಮಾಡ್ಯಾರ ಅವರು. ಹಂಗಾಗ್ಬಿಟ್ಟು ಅವ್ರು ಬಂದರೆ ಒಳ್ಳೆಯದು. ಲಾಸ್ಟ್ ಟೈಮ್ ಆಶ್ರಯ ಮನೆಗಳು ಅವು ಇವು ಎಲ್ಲ ಮಾಡ್ಯಾರೆ, ಸ್ಮಾರ್ಟ್ ಸಿಟಿ ಅದು ಇದು ಅಂತಿದ್ದಾರೆ, ಯಾವುದು ನೀಟಾಗಿ ಅನುದಾನ ಆಗ್ತಿಲ್ಲ. ಸೊ ಈ ಸರಿ ಸ್ವಲ್ಪ ಕಾಂಗ್ರೆಸ್ ಅಲ್ಲೇ ಬಂದರೆ ಒಳ್ಳೆಯದು. ಯಾಕಂದರೆ ಈಗ ಮೋದಿಯವ್ರಿಗೆ ಕೊಟ್ಟು ನೋಡಿವ್ರಿ, ಏನಾಗಿಲ್ಲ. ಹಾಗಾಗಿ ಈ ಸರಿ ಸ್ವಲ್ಪ ಕಾಂಗ್ರೆಸ್ ಬಂದರೆ ಏನಾದರೂ ಚೇಂಜಸ್ ಆಗುತ್ತೇನೋ ನೋಡೋಣ ಅಂತ. ಅಂದ್ರೆ ಈಗ ಮೋದಿಯವರು ಅದು ರಾಮ ಮಂದಿರದ್ದು ಓಪನಿಂಗ್ ಮಾಡಿಸಿದ್ರಲ್ರಿ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೈತ್ರಿ? ಎಲ್ಲರೂ ಗಿಮ್ಮಿಕ್ ಅನಿಸ್ತೈತೆ ರೀ ನಮಗಂದ್ರೆ. ಯಾಕಂದ್ರೆ ಒಂದೊಂದು ಸರಿ ಒಂದೊಂದು ಥರ ಮಾಡ್ತಾರೆ ಅವರು. ಅದನ್ನೇನು ಹೇಳೋಕೆ ಹೋಗೋಣ ನಾವು. ರಾಮ ಮಂದಿರ ಅವ್ರಿಗೂ ಬೇಕು, ಎಲ್ರಿಗೂ ಬೇಕು. ಹಿಂದೂ ಮುಸ್ಲಿಮ್ಸ್ ಅಂತ ಜಗಳ ತಂದು ನಮ್ಮಲ್ಲೇ ಒಡ್ಡಾಟ ಅವೆಲ್ಲ ಬೇಡ. ನಾವು ಅವ್ರ ಜೊತೆಗೆ ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನು ಎಲ್ಲ ಒಟ್ಟಿಗೆ ಬೆಳೆದವ್ರು ನಾವು. ನಾವೇನು ಯಾರನ್ನೇನು ಬಿಟ್ಟಿಲ್ಲ, ಎಲ್ಲ ಅಣ್ಣ ತಮ್ಮಂತ್ರ ಇರಬೇಕು ಅಂತ ಬರತ್ತಂತೆ ಓಪನಿಂಗ್ ಮಾಡ್ಯಾರ ಅವರು. ಇರ್ಬಹುದು, ಅದಕ್ಕೆ ಗಿಮಿಕ್ಗಳು ಹಂಗೆ ಕಾಣ್ತಾವ್ರಿ. ಏನು ಮಾಡನ್ರಿ, ಒಂದೊಂದ್ಸರಿ ಒಂದೊಂದು ಥರ ಆಗ್ತವೆ. ಈ ಸರಿ ಯಾರಿಗೆ ಮಾಡ್ಬೇಕಂತ BJP ಮೇಡಮ್. BJP ಬಂದರೆ ಒಂದು ಸ್ವಲ್ಪ ಉತ್ತಮ ಅನ್ಸುತ್ತೆ ಮೇಡಮ್. ಹಿಂದೆ ಕಾಂಗ್ರೆಸ್ ಬಂದು ಫುಲ್ ಸಾಲ ಎಲ್ಲ ನಮ್ಮ ದೇಶದಾಗ ಫುಲ್ ಸಾಲ ಇದ್ರಾಗ ಮುಗಿಯುತ್ತೆ ಮೇಡಮ್. ಅದು ನಮ್ಮ BJP ಬಂದು ಎಲ್ಲ ಬಡ ರಾಷ್ಟ್ರದನ್ನೆಲ್ಲ ಸಾಲದ್ದೆಲ್ಲ ತೀರಿಸಿ ನಮ್ಮ ದೇಶನ ಒಂದು ಉನ್ನತ ಮಟ್ಟಕ್ಕೆ ತಂದಿತ್ತು ಮೇಡಮ್. ಅಂದ್ರೆ ನೀವೇನು ಮನುಷ್ಯರ್ ನೋಡಿ ಓಟ್ ಹಾಕ್ತಿರೋ? ಇಲ್ಲ ಮೇಡಮ್, ಮನುಷ್ಯರು ನೋಡಲ್ಲ ನಮ್ಮ BJP. ನಮ್ಮ ಪಕ್ಕ BJP, ನಾವು BJP ಗೆದ್ರೆ ಯಾರ ನಿಂದ್ರಿ ಓಟ್ ನಮ್ಮ ಒಟ್ಟು BJP ಮೇಡಮ್. ನಾವು ಪ್ರಧಾನ ಮಂತ್ರಿ ಯಾರಾಗಬೇಕು? ಪ್ರಧಾನ ಮಂತ್ರಿ ಮೋದಿ ಆಗ್ಬೇಕು. ಮತ್ತೆ ಇಲ್ಲಿ ದಾವಣಗೆರೆಗೆ ಯಾರು MP ಆಗಿ ಬರ್ಬೇಕು? MP ನಮಗೆ ಇಲ್ಲಿ ಅನುಕೂಲ ಮಲ್ಲಣ್ಣರ ಆಗ್ಬೇಕು. ಮಲ್ಲಣ್ಣ ಹೌದು, ಏನಿದೆ ಕೆಲಸ ಮಾಡಿಕೊಡ್ತಾರ ಹೋದ್ರೆ. ಯಾವ ಪಕ್ಷದವ್ರು? ಯಾರು? ಕಾಂಗ್ರೆಸ್ ಅವರು. ಇಲ್ಲಿ ನೀವು ಕಾಂಗ್ರೆಸ್ ತಂದ್ರೆ ಮೇಲೆ ಮೋದಿ ಅವ್ರು ಹೆಂಗೆ ಬರ್ತಾರೆ? ಏನು ಮಾಡ್ತೀರಿ, ನಮಗೆ ಇಲ್ಲಿ ಅನುಕೂಲ ಇರೋದು ಅವರೇ ಇರೋದು. ಅನುಕೂಲ ಇರೋದು ಮೋದಿನೇ ಅಲ್ಲ, ಇಲ್ಲಿ ಇರೋದು ಶಾಮ್ಲೂರ ಅವರೇ ಮಲ್ಲಣ್ಣರ ಇರೋದು ಅನುಕೂಲತೆ ಅಂದ್ರೆ. ಅಲ್ಲ, ನೀವು ಇಲ್ಲಿ ಒಪ್ತೀನಿ, ಇಲ್ಲಿ ಕಾಂಗ್ರೆಸ್ ಮಾಡ್ತೀರಿ ನೀವು, ಬಟ್ ಅದ್ರ ನೀವು ಮೇಲೆ ಮೋದಿ ಅವ್ರು ಬೇಕಂತ ಏನು ಮಾಡ್ತೀರಿ? ಹಂಗೈತಿ ಪೊಸಿಷನ್. ಏನು ಮಾಡಿ ದಾವಣಗೆರೆ ಹಂಗೈತಿ. ಯಾವ ಪಕ್ಷದವ್ರು ಬಂದ್ರು ಚಲೋ ರೀ? ಅದನ್ನ ನಮ್ದು ಪಕ್ಕ BJP. ಪಕ್ಕ BJP ಅಂತ ಯಾಕ್ರಿ? ಹ್ಞೂ ರೀ, ಪಕ್ಕ BJPನೇ ನಮ್ದು. ಇವ್ರು ಏನು ಮಾಡಿದಾರೆ ಹೇಳ್ರಿ? ಯಾಕ್ರಿ ಫ್ರೀ ಮಾಡ್ಯಾರ? ನಮ್ಮ ನಾವು ಹೇಳಾಕತ್ತೀವಲ್ಲ, ಅವ್ರ ಮುಂದೇನು ಹೇಳ್ತೀವಿ ನಾವು. ಅವ್ನು ಏನು ಮಾಡ್ತಾನೆ ಹೇಳ್ರಿ? ಎಲ್ಲ ಜನಗಳಿಗೆಲ್ಲ ಮಳೆ ಇಲ್ಲ, ಬೆಳೆ ಇಲ್ಲ. ಅವ್ರ ಪಕ್ಷ ಬಂದಂದ್ರೆ ಮಳೆ ಇರಲ್ಲ, ಬೆಳೆ ಇರಲ್ಲ, ಜನಗಳಿಗೆಲ್ಲ ತೊಂದರೆ. ಅಲ್ಲ, ಈಗ ಮೋದಿ ಅವ್ರು ಇದ್ರ ಮಳೆನ ಆಗಿಲ್ಲ, ಏನ್ ಮಾಡ್ಬೇಕು ರೀ? ಮೋದಿ ಅವ್ರು ಇಲ್ರಿ, ಕೇಂದ್ರದಾಗ ಇದಾರ್ರಿ, ಇಲ್ಲಿ ಅದಾರಲ್ರಿ ಅವ್ರು ಎಲ್ಲಿ ಇಲ್ದಾರ? ಅವ್ರು ಏನು, ಅವ್ರು ಈ ಪಕ್ಷ ಬಂದ್ರೆ ಮತ್ತೆ ಮಳೆ ಬೆಳೆ ಆಗುತ್ತ್ರಿ. ಅಂದ್ರೆ ನಿಮ್ಮ ಪ್ರಕಾರ ಮೋದಿ ಅವ್ರು ಬಂದ್ರೆ ಮಳೆ ಬೆಳೆ ಆಕತ್ತೆ. ಸರ್ ನೀವೇನಂತೀರಿ? ಏನಂದ್ರೆ ಇನ್ನೇನ್ರಿ, ಆ ಸರ್ಕಾರದವ್ರು, ಕಾಂಗ್ರೆಸ್ ಸರ್ಕಾರದವ್ರು ಮಾಡಿರೋ ಇದಕ್ಕೆ ಈಗ ನಾವು ಬಸ್ ಈಗ ಯಾವುದೋ ಹಳ್ಳಿ ಕಡೆಯಿಂದ ಬರ್ತಾ ಇದೀವಿ ಅಂದ್ರು ಜನ 25-30 ಸೀಟ್ ಅಲ್ಲೇ ಕುಂತಿದ್ರು ನಮ್ಮ ಗಾಡಿಗಳು ಹತ್ತಲ್ಲ. ಹೆಣ್ಮಕ್ಳು ಈ ಸರ್ಕಾರನೇ ಬೇಡ ನಮಗೆ. ಮತ್ತೆ ಯಾರು ಬೇಕ್ರಿ? BJP ಸರ್ಕಾರ ಬರಲಿ ಬಿಡ್ರಿ, ಎಲ್ಲ ಕ್ಯಾನ್ಸಲ್ ಮಾಡಲಿ ಬಂದು. ಇಲ್ಲಿ ದಾವಣಗೆರೆಗೆ ಯಾರು ಬರ್ಬೇಕ್ರಿ MP ಆಗಿ? ದಾವಣಗೆರೆಗೆ BJPನೇ ಬರಲಿ, ಕಾಂಗ್ರೆಸ್ ಬೇಕಿಲ್ಲ ನಮಗೆ. ಅಂದ್ರೆ ಯಾರು ನಿಂತಾರದ್ ಗೊತ್ತೈತ್ರಿ ಈ ಸರಿ? ಯಾರು ನಿಂತ್ಕೊಳ್ರಿ, ನಮಗೆ BJP ಸರ್ಕಾರ ಬೇಕು. ಅಲ್ಲ ಮನುಷ್ಯರ್ ನೋಡಿ ಸಿದ್ದಣ್ಣವ್ರಿಗೆ ಆಯ್ತಲ್ಲ ಟಿಕೆಟ್. ಅವ್ರ ಮಿಸ್ಸಸ್. ಅವ್ರ ಮಿಸ್ಸಸ್. ಅವ್ರು ನೋಡಿ ಓಟ್ ಹಾಕ್ತಿರೋ ಏನ್ ಮೋದಿ ಅವ್ರು ನೋಡಿ? ಮೋದಿ ಅವ್ರು ನೋಡಿ ಓಟ್ ಹಾಕೋದು. ನಿಮ್ಮ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನ್ಗೆ ಯಾರು ಆರಿಸಿ ಬಿಡ್ಬೇಕು? ಯಾವ ಪಕ್ಷ? ಕಾಂಗ್ರೆಸ್.
ಕಾಂಗ್ರೆಸ್. ಪ್ರಭಾಕರ್ ಅವ್ರ ವೈಫ್ ಹಾಂ ಮಲ್ಲಣ್ಣರ ವೈಫ್ ಮಲ್ಲಣ್ಣವ್ರ ವೈಫ್. ಮತ್ತೆ ಅವರೇ ಬರೋದು. ಅಂದ್ರೆ ಇದ್ರಿ ಅವ್ರ ಮೊದಲ. ಅವ್ರಿದ್ದಿಲ್ಲ, ಇದೇ ಫಸ್ಟ್ ಅಲ್ಲ ನಿಂತಿರೋದು ಪ್ರಭಾಕರ್. ಸೊ ಅವ್ರ ವೈಫ್ ಬಂದ್ರೆ ಚಲೋ ನಿಮ್ಗೆ. ಚೆನ್ನಾಗಿ. ಪ್ರಧಾನ ಮಂತ್ರಿ ಯಾರಾಗಬೇಕಂತ ಆಸೆ? ರಾಹುಲ್ ಗಾಂಧಿ. ಇನ್ಯಾರಾಗ್ಬೇಕು? ಸಾಕು, ಇವರು ಮಾಡಿದಾರೆ, ಅವರು ಮಾಡಲಿ, 6 ವರ್ಷ ಸರ್ ಇದ್ರಲ್ರಿ ಅವ್ರು 70 ವರ್ಷ ಇದ್ರು ಇದ್ರು. ಒಂದಕ್ಕಂದಂದವ್ರೆ. ಅವರು ಅಜ್ಜಾರ ಕಾಲದಾಗ ಇದ್ರು. ಈಗ ಇವರು ಯುವಕರ ಕಾಲದಾಗ ಬೇಕಲ್ಲ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ, ಅದಕ್ಕೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಚೆನ್ನಾಗಿ ಕೆಲಸ ಮಾಡಿಕೊಟ್ಟವ್ರಿಗೆ ನಾವು ಓಟ್ ಹಾಕ್ತೀವಿ. ಈಗ ಇಷ್ಟು ದಿವ್ಸ ನಿಮಗೆ ಯಾರು ಮಾಡಿಕೊಟ್ಟಾರ ಅನಿಸ್ತೈತ್ರಿ? ನಮಗೆ ಕಾಂಗ್ರೆಸ್ ಚೆನ್ನಾಗಿ ಮಾಡಿಕೊಟ್ಟಿದೆ. ಕಾಂಗ್ರೆಸ್. ನಾವು ಓಡಾಡೋಕ್ಕೆ ಎಲ್ಲ ಅನುಕೂಲ ಆಗ್ತಿದೆ. ಬಸ್ ಫ್ರೀ ಅದಾವು, 2,000 ರೂಪಾಯಿ ಕೊಡ್ತಾರ. ನಿಮಗೆ ಅದು ಫ್ರೀ ಮಾಡಿದ್ದು ಚಲೋ ಆಗೈತಂತ ಹೆಂಗೆ ಹೇಳ್ತೀರಿ ನೀವು? ನಮ್ಮ ಅಮ್ಮರು ಕೆಲ್ಸಕ್ಕೆ ಹೋಗ್ತಾರಲ್ರಿ, ಓಡಾಟ ಎಲ್ಲಕ್ಕೆ ಫ್ರೀ ಬರ್ತೈತಿ. ಮತ್ತು ಸಂಘಗಳಿಗೆ ದುಡ್ಡಿರಲ್ಲ, ಅಮೌಂಟ್ ಬರುತ್ತೆ. ಆ ಥರ ಹೇಳಿ ನಮ್ಮ ಮನೆಯಿಂದ ಯಾವಾಗಲೂ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕೋದು. ನಿಮ್ಮ ಪ್ರಕಾರ ಇಲ್ಲಿ ದಾವಣಗೆರೆಗೆ ಯಾರು ಆಗ್ಬೇಕಂತ? ದಾವಣಗೆರೆ ಅನ್ನೋದು ಮುಖ್ಯ ಅಲ್ರಿ, ಪಕ್ಷ ಮುಖ್ಯ. ದಾವಣಗೆರೆ ಶಿವಮೊಗ್ಗ ಅನ್ನೋ ಮುಖ್ಯ ಅಲ್ಲ. ದಾವಣಗೆರೆ ಒಟ್ಟು ಕಾಂಗ್ರೆಸ್ ಬರಬೇಕು. ಒಟ್ಟು ಎಲ್ಲೆಲ್ಲ ಕಾಂಗ್ರೆಸ್ ಬರಬೇಕು. ಯಾಕಂದರೆ ನಾವು ದಾವಣಗೆರೆ ಇದೆ ಅಂತ ಕಾಂಗ್ರೆಸ್ ಬರಲಿ ಅನ್ನೋದಲ್ಲ, ಒಟ್ಟಲ್ಲೇ ಪಕ್ಷ ಅನ್ನೋದು ಮುಖ್ಯ. ಪಕ್ಷ ಕಾಂಗ್ರೆಸ್ ಬರ್ಬೇಕು ರೀ. ಸೊ ನಿಮಗೆ ಅವ್ರು ಏನು ಮಾಡ್ತಾರ ಏನು ಬಿಡ್ತಾರೆ ನಿಮ್ಗೆ ಏನೋ ಗೊತ್ತಿಲ್ಲ. ಮಾಡೋದು ಮುಖ್ಯ ಅಲ್ರಿ, ನಮ್ಮ ಮುಖ್ಯ ಒಳ್ಳೇದಲ್ಲ. ಬೇರೆಯವ್ರಿಗೆ ಒಳ್ಳೇದು ಮಾಡೋದು ನಾವು ಮುಖ್ಯ. ನಮಗೆ ಒಳ್ಳೇದು ಮಾಡೋದು ಮುಖ್ಯ ಅಲ್ಲ. ಒಟ್ಟು ಕಾಂಗ್ರೆಸ್ ಹಿಂದಿನ ಕಾಲದಿಂದ ಇವಾಗ ಮಾಡೋದು ಮುಖ್ಯ ಅಲ್ಲ, ಹಿಂದೆ ಮಾಡಿದ್ದು ನೆನೆಸ್ಕೊಳ್ಬೇಕು ರೀ. ಹಾಗೆ ಕಾಂಗ್ರೆಸ್ ಮುಖ್ಯ. ಅವ್ರು 70 ವರ್ಷ ಮಾಡಿದ್ದು ನಿಮ್ಗೆ ಅದು ಮುಖ್ಯ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.